ನಿಮಗೆ ಲಾಡ್ಜು ಬೇಡ, ಓಯೋ ರೂಮು ಕೂಡ ಬೇಡವೇ ಬೇಡ. ಸಿಕ್ಕಲ್ಲಿ ಕಿಸ್ ಮಾಡೋರು, ರೊಮ್ಯಾನ್ಸ್ ಮಾಡೋರಿಗೆ ಹಬ್ಬವೋ ಹಬ್ಬ. ರೂಮ್ ಬೇಡ, ಪಾರ್ಕು ಬೇಡ, ನಿಮಗಾಗಿ ಬರ್ತಾ ಇದೆ ಹೊಸ ಮೊಬೈಲ್ ಲಾಡ್ಜು. ಕಿಸ್ ಮಾಡೋಕೆ, ರೊಮ್ಯಾನ್ಸ್ ಮಾಡೋದಕ್ಕೆ ಬರ್ತಿದೆ ಸ್ಮೂಚ್ ಕ್ಯಾಬು. ನನ್ನ ಪ್ರೇಯಸಿ ಕೆನ್ನೆ ಮೇಲೊಂದು ಮುತ್ತು ಕೊಡಬೇಕು ಅಂತೇಳಿ ಆಗಿನಿಂದ ಕಾಯ್ತಾ ಇದ್ದೀನಿ. ಅದಕ್ಕೆ ತಕ್ಕದಾದ ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ. ಪಾರ್ಕಿಗೆ ಕರ್ಕೊಂಡೋದ್ರೆ ಸುತ್ತಲೂ ಜನ ಕೂತ್ಕೊಂಡಿರ್ತಾರೆ. ಸಂಕೋಚ ಆಗಿ ಹಾಗೆ ಹಿಂತಿರುಗಿ ಬರ್ತೀನಿ. ನನಗದು ಯಾವಾಗ ಅವಕಾಶ ಕೂಡು ಬರುತ್ತೋ ಅಂತ ಯೋಚನೆ ಮಾಡ್ತಿರುವಂತಹ ಪಡ್ಡೆ ಹುಡುಗರ, ನಿಮ್ಮನ್ನು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ, ನಿಮ್ಮನ್ನು ಪ್ರಚೋದನೆ ಕೂಡ ಮಾಡ್ತಾ ಇಲ್ಲ. ಆ ಸಾಹಸಕ್ಕೆ ಕೈ ಹಾಕೋದು ಬೇಡ. ಈಗ ಕಾಲ ಬದಲಾಗಿದೆ. ಸಿಕ್ಕಲ್ಲಿ ಕಿಸ್ ಮಾಡಬಹುದು. ರೂಮ್ ಬೇಡ, ಪಾರ್ಕು ಬೇಡ, ನಿಮಗಾಗಿ ಬರ್ತಾ ಇದೆ ಹೊಸ ಮೊಬೈಲ್ ಲಾಡ್ಜು. ಹಾಗಾದರೆ ಆ ಲಾಡ್ಜಿನ ಪರಿಸ್ಥಿತಿ ಹೆಂಗಿರ್ಬೋದು? ಕಿಸ್ ಮಾಡೋಕ್ಕೆ, ರೊಮ್ಯಾನ್ಸ್ ಮಾಡೋಕ್ಕೆ ಬರ್ತಾ ಇದೆ ಸ್ಮೂಚ್ ಕ್ಯಾಬು. ಚುಂಬನ ಸ್ಟ್ಯಾಂಡು ಅಂತ ಹೇಳ್ಬೋದು. ಈಗ ಬಸ್ ಕಾಯ್ತಾ ಇರಿದ್ರೆ ಅದಕ್ಕೆ ಬಸ್ ಸ್ಟ್ಯಾಂಡು. ಕಿಸ್ ಮಾಡೋದಾದರೆ ಅದು ಕಿಸ್ ಸ್ಟ್ಯಾಂಡು. ರಸ್ತೆಯಲ್ಲಿ ಓಡಾಡಿಕೊಂಡೇ ರೂಮಲ್ಲಿ ಕಿಸ್ ಮಾಡಬಹುದಂತೆ. ಇನ್ನು ಮುಂದೆ ನಿಮಗೆ ಲಾಡ್ಜ್ ಬೇಡ, ಓಯೋ ರೂಮು ಬೇಡ. ಲಾಡ್ಜಿಗೆ ಹೋದರೆ ಆಧಾರ್ ಕಾರ್ಡ್ ಕೇಳ್ತಾರೆ, ಓಯೋಗೆ ಹೋದರೆ ಪ್ಯಾನ್ ಕಾರ್ಡ್ ಕೇಳ್ತಾರೆ. ಇಲ್ಲ ಆದರೆ ನಿಮಗೇನೂ ಕೇಳೋದಿಲ್ಲ. ರೂಮ್ ಬೇಡ, ಪಾರ್ಕು ಬೇಡ, ನಿಮಗಾಗಿ ಬರ್ತಾ ಇದೆ ಹೊಸ ಮೊಬೈಲ್ ಲಾಡ್ಜು. ಹಾಗಾದರೆ ಈ ಹೊಸ ಮೊಬೈಲ್ ಲಾಡ್ಜಿನ ಕಥೆ ಏನು? ಕಿಸ್ ಮಾಡೋಕ್ಕೆ, ರೊಮ್ಯಾನ್ಸ್ ಮಾಡೋದಕ್ಕೆ ಬರ್ತಾ ಇದೆ ಸ್ಮೂಚ್ ಕ್ಯಾಬ್. ಕಾಮದ ನಶೆಯಲ್ಲಿ ತೇಲುವ ಜೋಡಿಗಳು ಇನ್ನು ಮುಂದೆ ಜಾಲಿ. ರಸ್ತೆಯಲ್ಲಿ ಓಡಾಡಿಕೊಂಡೇ ಮಾಡ್ಕೊಳ್ಳಿ ಇನ್ನು ಮುಂದೆ ಕಾಮ ಕೇಳಿ. ಇನ್ನು ಮುಂದೆ ನಿಮಗೆ ಲಾಡ್ಜು ಬೇಡ, ಓಯೋ ರೂಮು ಬೇಡವೇ ಬೇಡ. ಇದನ್ನು ನಾವು ತೋರಿಸ್ತಾ ಇರೋದು ನಮ್ಮ ಯುವ ಪಡೆ ದಾರಿ ತಪ್ಪೋದಕ್ಕೆ ಪ್ರಚೋದನೆಯಾಗಬಾರ್ದು. ಇದು ಪ್ರೇರಣೆ ಕೂಡ ಆಗಬಾರ್ದು. ಪ್ರೇಮಿಗಳ ಪ್ರೈವೇಸಿಗಾಗಿ ಬರ್ತಾ ಇದೆ ಸ್ಮೂಚ್ ಕ್ಯಾಬು. ಪಾಶ್ಚಿಮಾತ್ಯ ದೇಶದಲ್ಲಿ ಇತ್ತು ಇದೆಲ್ಲ. ಕಿಸ್ಸಿಂಗು, ರೊಮ್ಯಾನ್ಸು ಏನಾದರೂ ಮಾಡಿ ಡೋಂಟ್ ವರಿ. ಲವ್ ಬರ್ಡ್ಗಳ ನೆಮ್ಮದಿಗೆ ಮಾತ್ರ ಭಂಗ ಬರೋದಿಲ್ಲ. ನಿಗದಿತ ಸ್ಥಳ ತಲುಪುವ ಗುರಿಗಿಂತ ಕಂಫರ್ಟ್ಗಷ್ಟೇ ಆದ್ಯತೆ. ಬೇರೆ ಕ್ಯಾಬ್ಗಳಿಗಿಂತ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಸ್ಮೂಚ್ ಕ್ಯಾಬ್ ಎಂಟ್ರಿ. ಕಾರಿನ ಒಳಗೆ ಕಾಣದಂತೆ ವಿಂಡೋಗಳಿಗೆ ಕರ್ಟನ್ ಅನ್ನು ಹಾಕಲಾಗಿರುತ್ತೆ. ಜೋಡಿಗಳ ಖಾಸಗಿ ಕ್ಷಣ ಡ್ರೈವರ್ಗೆ ಕಾಣದಂತೆ ತಡೆಗೋಡೆ ನಿರ್ಮಿಸಲಾಗಿರುತ್ತೆ. ಆದರೆ ಅಕ್ಕಪಕ್ಕ ಜಾಗ ಬಿಟ್ಟುಬಿಡಿ, ಟ್ರಾಫಿಕ್ ಪೊಲೀಸರು ನಿಮ್ಮನ್ನು ನೋಡಬೇಕೇನು ಮಾಡ್ತಿದ್ದಾರೆ ಅಂತ. AC ಶಬ್ದಗಳ ಕಿರಿಕಿರಿ ಇರೋದಿಲ್ಲ. ದರ ಮಾತ್ರ ನಿಮ್ಮ ಸ್ಥಳ ಸಮಯಕ್ಕೆ ಅನುಗುಣವಾಗಿರುತ್ತೆ. ಬೆಂಗಳೂರು ಜೊತೆಗೆ ಮುಂಬೈ, ದೆಹಲಿಗೂ ಕೂಡ ವಿಸ್ತರಣೆ. ಪ್ರೇಮಿಗಳ ಪ್ರೈವೇಸಿಗಾಗಿ ಬರ್ತಾ ಇದೆ ಸ್ಮೂಚ್ ಕ್ಯಾಬ್. ನೋಡಿ, ಟ್ರಾಫಿಕ್ ರೂಲ್ಸ್ ಅನ್ನೋದಿದೆ. ನೀವು ಸಂಚರಿಸುವಂತಹ ಕಾರ್ ಆಗಿರಲಿ, ಬೈಕ್ಗಳಾಗಿರಲಿ, ಎಲ್ಲವೂ ಪಾರದರ್ಶಕವಾಗಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು. ಒಳಗಿರುವ ವ್ಯಕ್ತಿ ಸಜ್ಜನನ, ದುರ್ಜನನ, ಒಳಗಿರುವ ವ್ಯಕ್ತಿ ಕೈದಿನ, ಅಪರಾಧಿನ, ಆರೋಪಿನ, ಎಲ್ಲವೂ ಹೊರಗಿರುವಂತಹ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ಟ್ರಾಫಿಕ್ ಪೊಲೀಸರಿಗೆ ಕಾರ್ ಒಳಗೆ ಯಾರ್ಯಾರು ಕೂತಿದ್ದಾರೆ ಅಂತ ಗೊತ್ತಾಗಬೇಕು. ಅದಕ್ಕಂತಾನೆ ಕೂಲಿಂಗ್ ಗ್ಲಾಸ್ಗಳನ್ನು ತೆರವು ಮಾಡ್ತು. ಟ್ರಾಫಿಕ್ ಕೂಲಿಂಗ್ ಗ್ಲಾಸ್, ಕಪ್ಪು ಗ್ಲಾಸ್ಗಳನ್ನು ಧರಿಸ್ತಾ ಇದ್ರು. ಈ VVIPಗಳಿಗೆ ಅದಕ್ಕೆ ಅನುಮತಿ ಇದೆ. ಅದು ಕೂಡ ಇಷ್ಟೇ ದಪ್ಪಗಿರುವಂಥ ಕೂಲಿಂಗ್ ಗ್ಲಾಸ್ ಧರಿಸಬೇಕು ಅನ್ನೋ ಎಲ್ಲ ನಿಯಮಗಳಿದ್ದಾವೆ. ಆದರೆ ಈ ಕರ್ಟನ್ ಬಂದರೆ ಟ್ರಾಫಿಕ್ ನಿಯಮ ಬದಲಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾಮದ ನಶೆಯಲ್ಲಿ ತೇಲುವಂತಹ ಯುವ ಪ್ರೇಮಿಗಳು ಕಾರ್ನಲ್ಲೇ ಮಾಡಬಹುದು ಏನು ಅನ್ನೋದನ್ನು ಕೇಳೋದಕ್ಕೆ ಹೋಗಬೇಡಿ. ಕಾಮದ ನಶೆಯಲ್ಲಿ ತೇಲುವ ಜೋಡಿಗಳು ಇನ್ನು ಮುಂದೆ ಜಾಲಿ. ರಸ್ತೆಯಲ್ಲಿ ಓಡಾಡಿಕೊಂಡೇ ಮಾಡ್ಕೊಳ್ಳಿ, ಇನ್ನು ಮುಂದೆ ಕಾಮ ಕೇಳಿ. ಆದರೆ ಪ್ರೇಮಿಗಳ ಪ್ರೈವಸಿಗಾಗಿ ಬರ್ತಾ ಇದೆ ಸ್ಮೂಚ್ ಕ್ಯಾಬ್ಗಳು. ಕಿಸ್ಸಿಂಗು, ರೊಮ್ಯಾನ್ಸು ಏನಾದರೂ ಮಾಡಿ ಡೋಂಟ್ ವರಿ. ಲವ್ ಬರ್ಡ್ಗಳ ನೆಮ್ಮದಿಗೆ ಮಾತ್ರ ಭಂಗ ಬರೋದಿಲ್ಲ. ನಿಗದಿತ ಸ್ಥಳ ತಲುಪುವ ಗುರಿಗಿಂತ ಕಂಫರ್ಟ್ಗಳಷ್ಟೇ ಆದ್ಯತೆ. ಬೇರೆ ಕ್ಯಾಬ್ಗಳಿಗಿಂತ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಸ್ಮೂಚ್ ಕ್ಯಾಬ್ ಎಂಟ್ರಿ. ಇದೆಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಕಂಡು ಬರ್ತಾ ಇದ್ದಂತಹ ಪದ್ಧತಿ. ಇದು ಭಾರತದ ಸಂಸ್ಕೃತಿಯೂ ಅಲ್ಲ, ಸಂಸ್ಕಾರವೂ ಅಲ್ಲ. ಕಲಿಯುವ ಹುಡುಗರು ಕಲಿಕೆಗೆ ಮಾತ್ರ ಏಕಾಗ್ರತೆಯನ್ನು ಕೊಡಿ, ಇಂತಹ ಕೆಲಸಗಳಿಗೆ ಕೊಡಬೇಡಿ ಅಂತ ಹೇಳ್ತಾ ಈ ಕಿಸ್ಸಿಂಗ್ ಸ್ಟ್ಯಾಂಡ್ ಬಗೆಗಿನ ಅಪ್ಡೇಟ್ಸ್ಗಳನ್ನು ನಿಲ್ಲಿಸ್ತಾ ಇದ್ದೀವಿ.